HPCLinದ ಅಪ್ರೆಂಟಿಸ್ಶಿಪ್ ಓಪನ್ ಆಗಿದೆ. ರಿಕ್ರೂಟ್ಮೆಂಟು ಯಾವ ಡಿವಿಷನಲ್ಲಿ ಅಂದರೆ ರಿಫೈನರಿ ಡಿವಿಷನಲ್ಲಿ. ಜಾಬ್ ಲೊಕೇಶನ್ ಬಂದುಬಿಟ್ಟು ಮುಂಬೈಯಲ್ಲಿ 120 ಪೋಸ್ಟ್ಸ್ ಇದೆ ಮತ್ತು ವಿಶಾಖಪಟ್ಟಣಂನಲ್ಲಿ 130 ಪೋಸ್ಟರ್ಸ್ ಇದೆ. ಸ್ಟೂಡೆಂಟ್ಸು ಮಸ್ಟಾಗಿ ಕೆಮಿಕಲ್ಲು, ಸಿವಿಲ್ಲು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಲು ಮತ್ತು ಇನ್ಸ್ಟ್ರುಮೆಂಟೇಷನಲ್ಲು ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇದರಲ್ಲಿ ಮೇಲೆ ಕಾಣಿಸಿರೋ ಬ್ರಾಂಚ್ನಲ್ಲಿ BR BTech ಕಂಪಲ್ಸರಿ ಮಾಡಿರಲೇಬೇಕು. ಅದು ಕೂಡ ಜನರಲ್ ಕ್ಯಾಟಗರಿಯವರು 60%, SC ಕ್ಯಾಟಗರಿಯವರು 50% ಸ್ಕೋರ್ ಮಾಡಿರಲೇಬೇಕು. ಏಜ್ ಲಿಮಿಟು ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಮತ್ತು OBC ಸ್ಟೂಡೆಂಟ್ಸ್ಗೆ 25 ಇಯರ್ಸ್ ಆಗಿರಬೇಕು ಮತ್ತು SC ST ಸ್ಟೂಡೆಂಟ್ಸ್ಗೆ 30 ವರ್ಷ ಮತ್ತು 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು OBC ಸ್ಟೂಡೆಂಟ್ಸ್ಗೆ 28 ಇಯರ್ಸು ಪ್ಲಸ್ 3 ಇಯರ್ಸು ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು PWD ಅವ್ರಿಗೆ 35 ಇಯರ್ಸು ಪ್ಲಸ್ 10 ಇಯರ್ಸು 45 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. HPCLನಲ್ಲಿ ಯಾವ ಥರ ಸ್ಟೈಫಂಡು ನಮಗೆ ಸಿಗುತ್ತೆ ಅಂದರೆ HPCLinದ ನಮಗೆ 20,500 ಕೊಡ್ತಾರೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ನಮಗೆ 4,500 ಕೊಡ್ತಾರೆ. ಇದು ಟೋಟಲ್ ಆಗಿ 25,000 ಆಗುತ್ತೆ ಮಂತ್ಗೆ. ಆ್ಯನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 3 LPA ಆಗುತ್ತೆ. ಇಷ್ಟು ಸ್ಟೈಫಂಡು ನಮಗೆ ಕೊಡ್ತಾರೆ HPCLinದ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ಟೈಫಂಡನ್ನ. ಸೆಲೆಕ್ಷನ್ ಪ್ರೋಸೆಸ್ಸು ಪ್ಯೂರ್ಲಿ ಆಗಿ ಮೆರಿಟ್ ಬೇಸ್ ಮೇಲೆ ಇರುತ್ತೆ. ನಾವು ಯಾವ ಥರ ಅಕಾಡೆಮಿಕ್ ಇಯರ್ನಲ್ಲಿ ಯಾವ ಥರ ಸ್ಕೋರ್ ಮಾಡ್ತೀವಿ, ಯಾವ ಥರ CGP ತೆಗೆದಿರ್ತೀವಿ ಅದ್ರ ಮೇಲೆ ಬೇಸ್ ಆಗಿರುತ್ತೆ. ಇದಕ್ಕೆ ಯಾವುದೇ ಥರ ರಿಟರ್ನ್ ಟೆಸ್ಟ್ ಇರೋದಿಲ್ಲ ಮತ್ತು ಇಂಟರ್ವ್ಯೂ ಕೂಡ ಇರೋದಿಲ್ಲ. ಈ ಪ್ರೋಸೆಸ್ಸಲ್ಲಿ ಓನ್ಲಿ ಮೆರಿಟ್ ಬೇಸ್ ಮೇಲೆ ಮಾತ್ರ ತಗೊತಾರೆ. ಯಾರ್ಯಾರು ಮೆರಿಟ್ ಬೇಸ್ನಲ್ಲಿ ಹೈಯೆಸ್ಟ್ ಸ್ಕೋರ್ ತೆಗೆದಿರ್ತಾರೋ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಅಂದರೆ 1,250 ಮೆಂಬರ್ಸ್ನ ತಗೊತಾರೆ. 1,250 ಮೆಂಬರ್ಸ್ನಲ್ಲಿ ಒಂದು ಪೋಸ್ಟ್ಗೆ 5 ಜನನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕರೀತಾರೆ. ಅದು ಕೂಡ ವ್ಯಾಲಿಡ್ ಆಗಿರೋದು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನೋಡಿಬಿಟ್ಟು ಅದರಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಮಾಡಿಬಿಟ್ಟು ನೆಕ್ಸ್ಟ್ ರೌಂಡ್ಗೆ ಅವರು ಕಳಿಸ್ತಾರೆ. ಥರ್ಡ್ ಸ್ಟೆಪ್ಪಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ನ ಕಳಿಸ್ತಾರೆ ಮತ್ತು ಜಾಯಿನ್ ಆಗ್ಬೋದು. ಇದು ಥರ್ಡ್ ಸ್ಟೆಪ್ ಆಗಿರ್ತದೆ. ನೆಕ್ಸ್ಟು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೇಲೆ ಯಾವ ಥರ ನಾವು ರಿಜಿಸ್ಟರ್ ಆಗಬೇಕು ಈ ಅಪ್ರೆಂಟಿಸ್ಶಿಪ್ಗೆ ಅನ್ನೋದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಫಾಲೋ ಮಾಡಿಕೊಂಡು ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದಾಗಿರುತ್ತೆ. ಮತ್ತು ಇಂಪಾರ್ಟೆಂಟ್ ಡೇಟ್ಸು ಅಂದರೆ ನಮಗೆ February 25, 2026ಗೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮತ್ತು ಲಾಸ್ಟ್ ಡೇ ಬಂದುಬಿಟ್ಟು ಅಪ್ಲೈ ಮಾಡೋಕ್ಕೆ March 10, 2026 ಆಗಿರುತ್ತೆ. ಯಾವುದೇ ಸ್ಟೂಡೆಂಟ್ಸ್ಗೆ ಆಗಲಿ ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಕಂಪ್ಲೀಟಾಗಿ ಫ್ರೀ ಇರುತ್ತೆ. ನಾವು ಫ್ರೀಯಾಗಿ ಇದನ್ನು ಅಪ್ಲೈ ಮಾಡ್ಕೋಬೋದು.